ನೋಡಿ, ಪ್ರಮುಖವಾಗಿ ಕಾರಣ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕಾಲ್ತುಳಿತಕ್ಕೆ ರಾಜ್ಯ ಸರ್ಕಾರದ ವೈಫಲ್ಯವೇ ಕಾರಣ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಹೌದಾ ಅಂತ ಅನ್ನಿಸ್ಬಿಡುತ್ತೆ. ಸ್ಟೇಡಿಯಂ ಬಳಿ ಸೆಕ್ಯೂರಿಟಿ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳೋದೇ ಒಂದು, ಆದರೆ ಹೈಕೋರ್ಟ್ಗೆ ಎಜಿ ಕೊಟ್ಟಂತಹ ಮಾಹಿತಿ ಮತ್ತೊಂದು. ಏನಿದು ಅರ್ಥ ಆಗ್ತಿಲ್ವಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳ್ತಾರೆ, ಕೋರ್ಟ್ನಲ್ಲಿ ಎಜಿ ಅವರು ಮಾಹಿತಿ ಕೊಡೋದೇ ಬೇರೆ ಇದೆ. ಸ್ಟೇಡಿಯಂ ಬಳಿ 5,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಆದರೆ 1643 ಪೊಲೀಸರ ನಿಯೋಜನೆ ಆಗಿದೆ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ. ಹಾಗಾದ್ರೆ ಯಾರು ನಿಜ ಹೇಳ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ನಿಜನಾ, ಅಥವಾ ಕೋರ್ಟ್ಗೆ ಎಜಿ ಕೊಟ್ಟಿರೋ ಮಾಹಿತಿ ನಿಜನಾ? ಹಾಗಾದ್ರೆ ಹಂಗೆ ಆ ಸಂದರ್ಭದಲ್ಲಿ ನುಣುಚಿಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಒಂದಷ್ಟು ಜನ ಮಾತಾಡ್ಕೊಳ್ತಾ ಇದ್ರು. ಹೌದಾ? ಹೀಗಂತ ಅನುಮಾನ ಮೂಡಿಸ್ತಾ ಇದೆ ಎಜಿ ಅವರ ಸ್ಟೇಟ್ಮೆಂಟ್. ಕೋರ್ಟ್ನಲ್ಲಿ ಕೊಟ್ಟಿರೋದು ಇದು, ಹೈಕೋರ್ಟ್ಗೆ ಎಜಿ ಕೊಟ್ಟಿರೋ ಮಾಹಿತಿ ಇದು. ಎಜಿ ಅವರು ಏನ್ ಹೇಳ್ತಾರೆ? ಶಶಿಕಿರಣ್ ಶೆಟ್ಟಿ ಅವರು 1643 ಪೊಲೀಸರ ನಿಯೋಜನೆ ಆಗಿತ್ತು ಅಂತ ಹೇಳ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಸ್ಟೇಡಿಯಂ ಬಳಿ 5,000 ಪೊಲೀಸರ ನಿಯೋಜನೆ ಆಗಿತ್ತು ಅಂತ ಹೇಳ್ತಾರೆ. ಈಗ ಯಾವುದು ಸುಳ್ಳು, ಯಾವುದು ನಿಜ, ಹೀಗನ್ನೋ ಲೆಕ್ಕಾಚಾರ ಮಾಡ್ಕೊಂಡು ಕೂರಬೇಕಾ ಈಗ? ಮತ್ತೆ ಯಾರೂ ಹೊಣೆ ಹೊತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕಾಲ್ತುಳಿತ ಪ್ರಕರಣಕ್ಕೆ ಬಗ್ಗೆ ಫಸ್ಟ್ ರಿಯಾಕ್ಷನ್ ಕೇಳಿದಾಗ ವಿಧಾನಸೌಧದ ಮುಂದೆ ಆಗಿಲ್ಲ, ಸ್ಟೇಡಿಯಂ ಮುಂದೆ ಆಗಿದ್ದು, ಅದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುಬಡ ಲೈವ್ ನಲ್ಲಿದ್ದಾರೆ. ದೀಪಾ, ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು 5,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಸ್ಟೇಡಿಯಂ ಬಳಿ ಅಂತ ಹೇಳಿ. ಈಗ ಕೋರ್ಟ್ ನಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ 1643 ಪೊಲೀಸರ ನಿಯೋಜನೆ ಆಗಿತ್ತು ಅಂತ. ಈಗ ಅದನ್ನ ಡಿಸ್ಕಷನ್ ಮಾಡ್ಕೊಂಡು ಕೂರ್ಬೇಕಾ ಈಗ ನಾವು ಅಂತ? ಯಾಕಂದ್ರೆ ಅವ್ರು ಹೇಳೋದೇ ಒಂದು, ಇವ್ರು ಹೇಳೋದೇ ಒಂದು. ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ? ಶರತ್, ಇಲ್ಲಿ ಎಲ್ಲವೂ ಕೂಡ ಅಯೋಮಯ. ಯಾವುದಕ್ಕೂ ಕೂಡ ಇಲ್ಲಿ ಸ್ಪಷ್ಟನೆ ಇಲ್ಲ. ಯಾವುದಕ್ಕೂ ಕೂಡ ಅಂದರೆ ಇದಕ್ಕೆ ಯಾರು ಹೊಣೆ ಅನ್ನೋದಷ್ಟೇ ಇಲ್ಲಿರುವಂತಹ ಪ್ರಶ್ನೆ. ಒಂದು ಕಡೆ 5,000 ಪೊಲೀಸರ ನಿಯೋಜನೆ ಆಗುತ್ತೆ ಅನ್ನುವಂತಹದ್ದು ಸರ್ಕಾರದ್ದೇ ಮಾಹಿತಿ. ಆದರೆ ಕೋರ್ಟ್ಗೆ ಕೊಡುವಂತಹ ಮಾಹಿತಿಯಲ್ಲಿ 1643 ಪೊಲೀಸರು ವಿಧಾನಸೌಧದ ಸುತ್ತಮುತ್ತ ಏನು ಬಂದೋಬಸ್ತ್ಗೆ ಹಾಕಲಾಗಿತ್ತು ಅನ್ನುವಂತಹದ್ದನ್ನ ಇದೇ ಸರ್ಕಾರದ ಎಜೆ ಅಂದರೆ ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾ ಇರುವಂತಹದ್ದು. ಹಾಗಾಗಿ ಇಲ್ಲಿ ಹೇಳ್ತಿರುವಂತಹವರು ಯಾರು, ಹೇಳ್ತಿರುವಂತಹ ಸುಳ್ಳು ಯಾವುದು, ನಿಜ ಯಾವುದು ಅನ್ನುವಂತಹದ್ದು ಸಹಜವಾಗಿ ಮೂಡ್ತಾ ಇರುವಂತಹ ಪ್ರಶ್ನೆ. ಸರ್ಕಾರಕ್ಕೆ ಮಾಹಿತಿ ಇಲ್ವಾ, ಅಥವಾ ಕೋರ್ಟಿಗೆ ಕೊಡ್ತಾ ಇರುವಂತಹ ಮಾಹಿತಿ ಸುಳ್ಳ, ಅಥವಾ ನಿಜಕ್ಕೂ ಇಲ್ಲಿ ನಿಯೋಜನೆಗೊಂಡಂತಹ ಪೊಲೀಸರು ಎಷ್ಟು ಜನ ಅನ್ನುವಂತಹದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರಲಿಲ್ವಾ ಅನ್ನುವಂತಹದ್ದು ಇಲ್ಲಿರುವಂತಹ ಪ್ರಶ್ನೆ. ಹಾಗಾಗಿ ಈ 11 ಸಾವಿಗೂ ಕೂಡ ಹೊಣೆ ಯಾರು ಅನ್ನೋದರ ಜೊತೆಗೆ ವ್ಯವಸ್ಥೆ ಹೇಗಿತ್ತು, ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗಿತ್ತು ಅನ್ನುವಂತಹದ್ದು ಚರ್ಚೆ ಆಗ್ತಾ ಇದೆ. ಆದರೆ ಈ ಒಂದು ಪೊಲೀಸರ ನಿಯೋಜನೆ ಕುರಿತಂತೆ ಈಗ ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರನ, ಅಥವಾ ಮುಂದೆ ಈ ರೀತಿಯಾಗಿ ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ಬೇಕಾ, ಯಾವುದು ಕೂಡ ಆಗ್ತಿಲ್ಲ. ಅತ್ತ ವಿಪಕ್ಷಗಳು ಆರೋಪ ಮಾಡ್ತಿದೆ, ಇತ್ತ ಸರ್ಕಾರ ಸತ್ತವರ ವಿಚಾರವಾಗಿ ಒಂದಿಷ್ಟು ತಮ್ಮದೇ ಆದಂತಹ ಅಂದ್ರೆ ವ್ಯವಸ್ಥೆ ನಾವು ತಪ್ಪು ಮಾಡಿಲ್ಲ ಅನ್ನುವಂತಹದನ್ನ ಪರೋಕ್ಷವಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಈ ಸಾವಿಗೆ ಹೊಣೆ ಯಾರು? ಜೊತೆಗೆ ಸರ್ಕಾರದ ಮಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಯಾವುದೇ ಮಾಹಿತಿ ಅಂದ್ರೆ ಬಂದೋಬಸ್ತ್ ಆಗಿರಬಹುದು, ಪೊಲೀಸರ ನಿಯೋಜನೆ ಆಗಿರಬಹುದು, ಅಲ್ಲಿರುವಂತಹ ಪೊಲೀಸರ ಸಂಖ್ಯೆ ಆಗಿರಬಹುದು, ಯಾವುದಕ್ಕೂ ಕೂಡ ತಾಳ ಮೇಳ ಏನು ಗೊತ್ತಿಲ್ವಾ ಅನ್ನುವಂತಹದ್ದು ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಆದ್ರೆ ಕೋರ್ಟ್ಗೆ ಕೊಟ್ಟಂತಹ ಮಾಹಿತಿ ಪ್ರಕಾರ 1643 ಪೊಲೀಸರು ನಿಯೋಜನೆ ಆಗಿದ್ರು ಅಂತ. ಆದ್ರೆ ಡಿಕೆಶಿ ಅವರು ಹೇಳ್ತಾ ಇರುವಂತಹದ್ದು 5,000 ಪೊಲೀಸ್ನವರು ನಿಯೋಜನೆಗೊಂಡಿದ್ರು ಆ ಒಂದು ಸ್ಥಳದಲ್ಲಿ, ಅಂದ್ರೆ ಬಿಗಿ ಭದ್ರತೆಯಲ್ಲಿ ಅನ್ನುವಂಥದ್ದು. ನಾ ಹೇಳದಂತೆ ಎಲ್ಲವೂ ಕೂಡ ಅಯೋಮಯವಾಗಿದೆ. ಎಲ್ಲದಕ್ಕೂ ಕೂಡ ತನಿಖೆಯಿಂದಲೇ ಎಲ್ಲ ಮಾಹಿತಿ ಜೊತೆಗೆ ಸತ್ಯಾಸತ್ಯತೆ ಹೊರ ಬರಬೇಕಾಗಿದೆ. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.